ಇದೀಗ ನಮ್ಮ ಜೊತೆಗೆ ಘಟನೆ ಕುರಿತಂತೆ ಮಾತಾಡ್ಲಿಕ್ಕೆ ಆರೋಗ್ಯ ಸಚಿವರು ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯುಟಿ ಖಾದರ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿನ್ನೆ ಒಂದು ನಡೆಯಬಾರದಂತ ಘಟನೆ ದರ್ಬೆಯಲ್ಲಿ ನಡೆನೆಗೆ ಸರ್ ಏನ್ ರಿಯಾಕ್ಷನ್ ಮಾಡ್ತೀರಿ ಸರ್? ಈಗ ಮಂಗಳೂರು ನಗರ ನಂತರ ಪುತ್ತೂರು ಇವತ್ತು ಅತ್ಯಂತ ಬೆಲೆಯ ಒಂದು ಅಭಿವೃದ್ಧಿ ಆಗುವಂತ ಊರು. ಎಸ್, ಈ ಊರಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ಗೆ ಶಾಂತಿ, ಪ್ರೀತಿ, ಸೌಹಾರ್ದತೆ, ಒಗ್ಗಟ್ಟು ಅತಿ ಅಗತ್ಯ. ಸಮಾಜದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಗೊತ್ತಿಲ್ಲದೆ ಕೆಲವು ಸಣ್ಣ ಪುಟ್ಟ ವಿಚಾರಗಳು ಆಗ್ತದೆ. ಆದ್ರೆ ಹ್ಯೂಮನ್ ಎರರ್, ಅದು ಸ್ವಾಭಾವಿಕ ಹಾಗೆ ಆಗುವಂತದ್ದು. ಅದನ್ನೇ ಇಟ್ಟುಕೊಂಡು ಅದರಲ್ಲಿ ಸಮಸ್ಯೆ ಮಾಡಿ ಮತ್ತೆ ಅದಕ್ಕೆ ಒಂದು ಕೋಮುಗಬ್ಬನ್ನ ಹಚ್ಚುವುದು ಎಂದಿಗೂ ಕೂಡ ಸರಿಯಲ್ಲ. ಅದು ಎಲ್ಲ ಕೂಡ ಅಭಿವೃದ್ಧಿಗೆ ಮತ್ತು ಊರವರಿಗೆ ಭವಿಷ್ಯ ದಿನ ದೊಡ್ಡ ಮಟ್ಟದ ನಷ್ಟವಾಗ್ತದೆ. ನಾವೆಲ್ಲ ಸಮಸ್ಯೆ ಬಂದಾಗ ಅದನ್ನ ನಾವು ಹೇಗೆ ಸಮಸ್ಯೆಯನ್ನು ಬಗೆಹರಿಸಬೇಕಂತ ವ್ಯಕ್ತಿತ್ವ ಒಂದು ಪ್ರತಿಯೊಬ್ಬರು ಕೂಡ ಆಗ್ಬೇಕು. ಒಂದು ಸಮಸ್ಯೆ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವವರನ್ನು ಅದು ಯಾರೇ ಇರಲಿ, ಯಾವುದೇ ಜಾತಿ, ಯಾವುದೇ ವರ್ಗ ಇರಲಿ, ಅಲ್ಲಿಗೆ ಬೆಂಬಲ ಕೊಡಬಾರದು. ಮತ್ತೆ ನಿನ್ನೆ ಇನ್ಸಿಡೆಂಟ್ ಆಗಿದೆ, ಇದರ ಬಗ್ಗೆ ಸಣ್ಣ ವಿಚಾರ ಪ್ರಾರಂಭ ಆಗಿ ಇವತ್ತು ಅನಗತ್ಯವಾಗಿ ಇಲ್ಲ ಚರ್ಚೆಯಲ್ಲಿ ಇವತ್ತು ಆಗಿದೆ. ಇದನ್ನು ಸಾಮಾಜಿಕ ಜಾಲತಾಣ ನೋಡಿ, ನಾವು ಸಮಾಜಕ್ಕೆ ಮತ್ತು ದೇಶಕ್ಕೆ ಏನಾವತ್ತು ಪುತ್ತೂರಿನ ಮೇಲೆ ಯಾರಿಗೂ ಸ್ವಲ್ಪ ಮನ್ನ ಪ್ರೀತಿ ಇದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಸರಿಪಡಿ ಉತ್ತಮವಾದ ರೀತಿಯಿಂದ ಇದರ ಬಗ್ಗೆ ಬರಬೇಕು, ಸಮಾಜ ವಾತಾವರಣ ನಿರ್ಮಾಣ ಮಾಡಿ ಕೊಡಬೇಕು. ಇದರ ಏನು ವಾಸ್ತವ ವಿಚಾರ ಏನಂತ ಗೊತ್ತಿಲ್ಲದವರು ಇವತ್ತು ಅನಗತ್ಯವಾಗಿ ಇಲ್ಲ ಸಲ್ಲದ ವಿಚಾರ ಇಟ್ಟುಕೊಂಡು ಆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅದರಲ್ಲಿ ಬರೆಯಬಾರದಂತ ಕಳಕಳಿ ಕೇಳಿಕೊಳ್ತೇನೆ. ಕಾನೂನು ಮತ್ತು ನ್ಯಾಯ ಅದು ಖಂಡಿತವಾಗಿ ಜಿಲ್ಲೆಯಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರ ಮೇಲೆ ಕಠಿಣವಾಗಿ ತಗೊಳ್ತದೆ. ಅಗತ್ಯ ಬಂದ್ರೆ ಅದು ಸಣ್ಣ ವಿಚಾರವನ್ನು ಅವರೇ ಬಗ್ಗೆ ಕೂತ್ಕೊಂಡು ಬಗೆಹರಿಸಿ ಸೌಹಾರ್ದದ ವಾತಾವರಣ ಮೂಡಿಸುವುದು ಅಗತ್ಯ. ಅದು ಮಾಡ್ಬೇಕಂತ ಕೇಳಿಕೊಳ್ಳುವುದು. ಈ ರೀತಿ ಇದರಲ್ಲಿ ಪೊಲೀಸ್ ಇಲಾಖೆ ಕಾನೂನು ರೀತಿಯಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಬೇಕಾ, ಯಾವುದನ್ನು ತಾರತಮ್ಯ ಇಲ್ಲದೆ, ಯಾವುದನ್ನು ಪಕ್ಷಪಾತ ಇಲ್ಲದೆ ನಿಷ್ಪಕ್ಷಪಾತವಾಗಿ ಎಲ್ಲ ಮೇಲೆ ಕ್ರಮ ಕೈಗೊಳ್ತದೆ ಕೈಗೊಳ್ಬೇಕಾದ್ರೆ ಸೂಚಿಸಿದ್ದೇನೆ. ಆದ್ರೂ ಕೂಡ ಕೇಸ್ ಪೊಲೀಸ್ ಸ್ಟೇಷನ್ ಎಲ್ಲ ಕೂಡ ಟೆಂಪರರಿ. ನಾವೆಲ್ಲ ಹಿರಿಯರು ಕಿರಿಯರು ಯುವಕರು ಕೂತ್ಕೊಂಡು ನಾವು ಒಂದೇ ತಾಯಿಯ ಮಕ್ಕಳು ಅಂತ ಹೇಳಿ ಕೂತ್ಕೊಂಡು ನಾವು ಸೌಹಾರ್ದ ವಾತಾವರಣ ರೂಪಿಸಿದ್ರೆ ಅದು ಪರ್ಮನೆಂಟ್. ನಾನು ಶಾಸಕತ ಕೂಡ ಮಾತಾಡ್ತೇನೆ, ಎಲ್ಲ ಕೂಡ ಸಹಕರಿಸಬೇಕಂತ ಹೇಳಿ ನಾನು ವಿನಂತಿಸ್ತೇನೆ. ಧನ್ಯವಾದಗಳು ಸರ್, ಕಾಳೆ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ.